ಹೆಲೋ ಗೈಸ್, ಎಲ್ಲರಿಗೂ ಡೇ 10 ವ್ಲಾಗ್ಗೆ ಸ್ವಾಗತ. ನಾನು ಮಲ್ಕೀತ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತೋರ್ಸೋಕೆ ಹೋಗ್ತಿದ್ದೀನಿ. ಒಂದು 21 ವರ್ಷದ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಾನೊಂದು ಅರ್ಧ kg ಮೇವು ಟಿಫನ್ ತಿನ್ಕೊಂಡು ಮತ್ತೆ ನಾನು ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಹೋಗ್ತಿದ್ದೀನಿ. ನೋಡಿ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ನಮ್ಮ ಆಟೋಲ್ಲಿ ಓಡ್ತೀನಿ ಕಾಲೇಜ್ಗೆ. ಆಮೇಲೆ ನಾನು ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡ್ತೀನಿ. ಫಸ್ಟ್ ಪೀರಿಯಡ್ ಅಟೆಂಡ್ ಆದಮೇಲೆ ಲಂಚ್ ಬ್ರೇಕ್ ಬರುತ್ತೆ. ಬ್ರೇಕ್ ಅಟೆಂಡ್ ಮಾಡಿ ನೋಡಿ ನೀವೇ ಎಲ್ಲ. ಇವನು ನಮ್ಮ ಫ್ರೆಂಡ್ ದಿನ ಬೆಂಚ್ ಕೆಳಗಡೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡಿದ್ರೆ ಯಾವಾಗಲೂ ಬಚ್ಚಿಕೊಂಡೇ ಇರ್ತಾನೆ ಬೆಂಚ್ ಕೆಳಗಡೆ ಮಲ್ಕೊಂಡು. ಆಮೇಲೆ ನಾನು ನಮ್ಮ ಕ್ಲಾಸೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಆಮೇಲೆ ನಾನು ನಮ್ಮ ಫ್ರೆಂಡ್ ಜೊತೆ ನಮ್ಮ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ನಾನು ಎಲ್ಲೋ ಹೋಗ್ತೀನಿ. ಆಮೇಲೆ ನಾನು ಆಟೋ ಹೋಗ್ತೀನಿ. ಆಟೋ ಹೋಗ್ಬಿಟ್ಟು ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಇವತ್ತು ಜಾಸ್ತಿ ಓಡ್ಸೋಕ್ಕಾಗಿಲ್ಲ, ಯಾಕಂದರೆ ಊಬರ್ ಬ್ಲಾಕ್ ಆಗಿತ್ತು. ಆಮೇಲೆ ನಾನು ಅಲ್ಲಿಂದ ಸೀದಾ ನನ್ನ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಆಮೇಲೆ ನಾನು ನೋಡ್ಕೊಂಡು ನೋಡಿ ಈ ಥರ ಲೈಫಲ್ಲಿ ನಾನು ಯಾವಾಗ ಕಟ್ಸ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಈ ಬೇಸ್ಮೆಂಟಲ್ಲಿ ನಡ್ಕೊತ ನೋಡಿ ನಿಮ್ಮ ಜೊತೆ ಹೋಗ್ತಾ ಇದ್ದೀನಿ. ಆಮೇಲೆ ಮತ್ತೆ ಈ ಲಿಫ್ಟ್ ಎಷ್ಟೊತ್ತಿಂದ ಬರ್ತಾನೆ ಐತೆ ಫ್ರೆಂಡ್ಸ್, ಯಾವಾಗಲಿಂದ ನೋಡ್ತಾ ಇದ್ದೀನಿ. ಒಂದು 5 ನಿಮಿಷ ಆಯಿತು, ಇನ್ನೂ ಬರ್ತಾನೇ ಇದೆ. ಆಮೇಲೆ ನಾನು ಈ ಲಿಫ್ಟ್ ಎಲ್ಲ ಬಂದಾದ್ಮೇಲೆ ನೋಡಿ ಮನೆ ಒಳಗಡೆ ಹೋಗ್ತಿದ್ದೀನಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ನಮ್ಮ ಮನೆಗೆ ಬಂದು ದವಾಖಾನೆ ಮಲ್ಕೊಂಡಿದ್ದಿ. ಆಮೇಲೆ ನಾನು ಎದ್ದು ನೋಡ್ತೀನಿ, ಫುಲ್ ಕತ್ಲೆ ಆಗ್ಬಿಟ್ಟಿತ್ತು, ಮಳೆ ಬರ್ತಾ ಇತ್ತು ಜೋರಾಗೆ. ಆಮೇಲೆ ನಾನು ರೇಷನ್ ಇಸ್ಕೊಳಕ್ಕೆ ಹೋಗ್ತೀನಿ. ಆಮೇಲೆ ರೇಷನ್ ಇಸ್ಕೊಂಡು ಮನೆಗೆ ಬಂದು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್, ಫಾಲೋ, ಸಬ್ಸ್ಕ್ರೈಬ್. ಆ್ಯಂಡ್ ಇದೇ ನನ್ನ ದಿನನಿತ್ಯ ದಿನಾಚರಣೆ.